birthday to you, happy birthday to you, happy birthday to you, Kushi Gowda, happy birthday to you. ದಿಳು ಬೇಗ ಬಲಗಡಿಕೆದಳು. ಗುಡ್ ಮಾರ್ನಿಂಗ್. ಬರ್ಡೇ ಗರ್ಲ್ಗೆ ಗಿಫ್ಟ್. ಯಾಕೆ? ಬರ್ಡೇಗೆ ನೋಡ್ದ ಸರ್ಪ್ರೈಸ್ ಗಿಫ್ಟ್ ನೀನು ಎದ್ದೇಳಕ್ಕೂ ಮುಂಚೆ. ಹ್ಯಾಪಿ ಹ್ಯಾಪಿ ಫುಲ್ ಹ್ಯಾಪಿ. ಅದೇನದು? ತೋರ್ಸು ಮೆಹಂದಿ ತೋರಿಸು, ಎರಡು ತೋರಿಸು. ಖುಷಿಗೌಡ ಮೆಹಂದಿ ಪಕ್ಕ ಇಡ್ಕೊ. ಖುಷಿಗೌಡ ಮೆಹಂದಿ ನೋಡಿ ಯಾವ ರೀತಿ ಇದೆ, ನಾನು ಬಿಡಿಸಿದ ಮೆಹಂದಿ. ನೆಕ್ಸ್ಟ್ ಇಯರ್ 2 ಸೈಡ್ ಹಾಕ್ಸ್ತೀವಿ ಖುಷಿಗೌಡಗೆ ಬರ್ತಡೆಗೆ. ಫುಲ್ಲು ಅಲ್ಲಿವರೆಗೂ ಕೈ ಫುಲ್ಲು. ಈ ವರ್ಷ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿದೆ. ಏನೇನೋ ಪ್ಲ್ಯಾನ್ ಇತ್ತು. ಹೆಂಗೆ ಅಂದರೆ ಇವತ್ತು ಎಲೆಕ್ಷನ್ನು ಮತ್ತೇನು ಖುಷಿಗೌಡ? ನಮ್ಮಪ್ಪ ಅವ್ರ ಆಫೀಸಲ್ಲಿ ಒಬ್ರು ಕೇರಳಿಯನ್ಸ್ ಅವ್ರದ್ದು ಮದುವೆ ಇತ್ತು. ಅದಕ್ಕೆ ನಮ್ಮಪ್ಪ ಅದಕ್ಕೆ ಹೋಗ್ಲೇಬೇಕಿತ್ತು. ಯಾಕಂದ್ರೆ ಅವ್ರ ಮ್ಯಾನೇಜರ್ ಅಲ್ಲ, ಅದಕ್ಕೆ ಅವ್ರು ಇಂಪಾರ್ಟೆಂಟ್ ಅಂತ ಇದು. ಸೊ ಅದಕ್ಕೋಸ್ಕರ ಈ ವರ್ಷ ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಖುಷಿಗೌಡದು. ನೆಕ್ಸ್ಟ್ ಇಯರು 2 ಹ್ಯಾಂಡ್ಗೂ ಫುಲ್ಲು ಮೆಹಂದಿ ಹಾಕ್ಸಿ, ಕಾಲ್ಗಿಲ್ಲಿವರೆಗೂ ಮೆಹಂದಿ ಹಾಕ್ಸಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದು ನೆಕ್ಸ್ಟ್ ಇಯರ್ ಅಲ್ಲ ಖುಷಿಗೌಡ? ಇರಲಿ ಬಿಡು, ಪರವಾಗಿಲ್ಲ. ಓಕೆ, ಹ್ಯಾಪಿ. ಬೆಳಗ್ಗೆನೇ ಗಿಫ್ಟ್ ಬಂದಿದೆ 3 ಚಾಕ್ಲೇಟು, ಅಮೂಲ್ ಶುಗರ್ ಫ್ರೀ ಅವ್ರದ್ದು 2 ಪಾಕೆಟ್ ಚಾಕ್ಲೇಟು ಫ್ರೆಂಡ್ಸ್ಗಳಿಗೆ ಕೊಡೋದಕ್ಕೆ. ಯಾರೋ ಕೊಟ್ಟರು ಖುಷಿನಾ? ನಿಮ್ಮ ಮಮ್ಮಿ ಸರ್ಪ್ರೈಸಾಗಿ ಗಿಫ್ಟ್ ತಂದಿಟ್ಟಿದ್ದಾರೆ ಮಗಳಿಗೆ. ನಿಜ, ನಿಮ್ಮ ಮಮ್ಮಿನೇ ತಂದಿದ್ದು. ನಾಳೆ ಓಟಾಕ್ ಬಂದು ಮೋರ್ಗೋಗಿ ತೊಗೊಂಬಂದು ಮಗಳು ಪಕ್ಕದಲ್ಲಿ ಮಲಗಿದ್ಲಲ್ಲ, ಇಟ್ಟುಬಿಟ್ಟು ಎಲ್ಲ ಹೋಗಿದ್ದಾರೆ. ಮತ್ತೆ ಅವ್ರು ಇವಾಗ ಹೊರಡ್ತಾರೆ 12ವರೆಗೆಲ್ಲ, ಅದರಿಂದ ಎಲ್ಲ ಹೋಗಿದ್ದಾರೆ ಹೊರಗಡೆ. ಓಕೆ, ಗೆಟಪ್. ಫ್ರೆಶ್ ಆಗಿದ್ದಾಳೆ, ಫ್ರೆಶ್ ಅಪ್ ಆಗಿ. ಓಕೆ, ಬಾಯ್. ಆಮೇಲೆ ಸಿಗ್ತೀವಿ, ಸೆಲೆಬ್ರೇಷನ್ ಟೈಮಲ್ಲಿ ಸಿಗ್ತೀವಿ. ಸ್ವಲ್ಪ ಬ್ಯುಸಿ ಇದ್ದೀವಿ, ಕೆಲಸ ಇದೆ. ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಗಳ ಬರ್ತ್ಡೇ ದಿನದ ಲಾಗ್ ಆಗಿರುತ್ತೆ, ಆಲ್ರೆಡಿ ನೋಡಿದ್ದೀರಾ. ಬನ್ನಿ ಶುರು ಮಾಡೋಣ. ಇವತ್ತು ತಿಂಡಿಗೆ ಬಂದು ಹೋಟೆಲಿಂದನೇ ಮಸಾಲೆ ದೋಸೆ ತರಿಸಿದ್ವಿ, ಮಗಳು ಫೇವ್ರೆಟ್ ಮಸಾಲೆ ದೋಸೆ. ಅದರಿಂದ ಹೋಟೆಲಿಂದನೇ ತರಿಸಿದ್ವಿ. ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಆದಮೇಲೆ ಇವಾಗ ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ನಡೀತಾ ಇದೆ. ಸಿಂಪಲ್ಲಾಗೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ, ಏಕೆಂದರೆ ತುಂಬ ಪ್ಲ್ಯಾನ್ ಇತ್ತು. ಹಾಲಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಕನಸು ಕೂಡ ಇತ್ತು. ಆದರೆ ಇವತ್ತು ಎಲೆಕ್ಷನ್ನು ಮತ್ತು ಹಸ್ಬೆಂಡು ಕೂಡ ಒಂದು ಫಂಕ್ಷನ್ಗೆ ಹೋಗ್ತಾ ಇರೋದ್ರಿಂದ ಕೇರಳಗೆ
ಅವರು ಬೇಗನೆ ಹೊರಡಬೇಕಿತ್ತು, ಅದರಿಂದ ಆಗೋದಿಲ್ಲ ಅಂದ್ಬಿಟ್ಟು ಮನೇಲೇ ಸಿಂಪಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಅವಳ ಫೇವ್ರೆಟ್ ಕೇಕು ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಇದರಲ್ಲಿ ಮಾಡಿಸಿದ್ರು. 10 ಇಯರ್ಸ್ ಬರ್ಡೇ ಅವಳದು ಈ ವರ್ಷ. ಬನ್ನಿ ಬರ್ಡೇ ಸೆಲೆಬ್ರೇಷನ್ ಹೇಗಾಗುತ್ತೆ ಅನ್ನೋದನ್ನ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋವಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಶುರು ಮಾಡೋಣ. ಪಕ್ಕದಲ್ಲೇ ಇಟ್ಬಿಡು ಗಿಫ್ಟ್ ಎಲ್ಲ. ನೀವು ಕೊಟ್ಬಿಡ್ರಿ ಅವಳಿಗೆ ಗಿಫ್ಟ್. ಬಾಯ್ ಬಾಯ್ ಎಲ್ಲ ತೋರ್ಸ ಊರಿಗೆ ನನ್ನ ಗಿಫ್ಟ್. ಇದು ನಿಶಾಕ್ತಂದು. ಓಪನ್ ಮಾಡ್ದಾಗ ತೋರಿಸ್ತೀವಿ. ಇದು ನಿನ್ ಕೇಕ್ ಕಟ್ ಮಾಡಿ ಫಸ್ಟ್, ಆಮೇಲೆ ಅದನ್ನ ಓಪನ್ ಮಾಡಿ ತೋರ್ಸ ಅವನ್ಗೆ. ಸಂತೆ ಹಾಕಿರ್ಪಮ್ಮ. ಹಾ ಚಾಕ್ಲೇಟ್ ಕೊಟ್ಬಿಡು. ಚಾಕ್ಲೇಟ್ಸ್ ಇಲ್ಲಿ ರಕ್ಷ ಎಲ್ಲ ಏನಿಲ್ಲ. ಇದರಲ್ಲಿ ಇಟ್ಕೊಂಡು ತೆಗೀತು. ನಂದಲ್ಲಿ ಫ್ರೂಟ್ ಅಂಡ್ ನಟ್ ಐತಲ್ಲ ಅದು ಕೊಟ್ಬಿಡು. ಈ ಕಡೆ ಅಲ್ಲೇ ಏನೇಳಿ ಅವ್ರ ಭಯ ಬಿಟ್ಟು ಕೆಳಗಡೆ ಹೊರಟೋಗ್ಬಿಟ್ಟಿದ್ದಾರೆ. ಬೇಜಾರಾಯ್ತಾ? ಕವರ್ ಕೊಟ್ಬಿಡಲಿ, ಅವ್ರಿಗೆ ಎಷ್ಟು ಬೇಕು ಕೊಟ್ಕೊಡ್ಲಿ ಅವ್ರ ಫ್ರೆಂಡ್ಸ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಮೇ ದ ಗುಡ್ ಗಾಡ್ ಬ್ಲೆಸ್ ಯು, ಮೇ ದ ಗುಡ್ ಗಾಡ್ ಅಲ್ಲೇರು ಹೋಗು. May the good God bless you, my dear loving Kushi. Happy birthday. Stay blessed. ಅಲ್ಲೇ ಇರು. ಅತ್ತೆ ಏನೋ ನೀವೇನೋ ವಿಡಿಯೋ ಫೇಸ್ ಮಾಡಿದ್ದೀರಾ? Happy birthday. ಏನೋ ಒತ್ಬಿಟ್ಟಿದ್ದೀರಾ? ಸರಿ, ನಾನು ಕಟ್ ಮಾಡ್ತೀನಿ ರೀ, ಮಾಡ್ತೀನಿ ಎತ್ತಿ ಹಂಗೆ ಅಲ್ಲೇ ರೀ. ಅದೆಲ್ಲ ಬೇಡ. ಹೆಂಗಿದೆ ಮಮ್ಮಿ ಕೇಕು? ಸೂಪರ್. ತುರ್ಬಾಕಬೇಕು. ಆ ಪ್ಲೇಟ್ಸ್ ಇತ್ತಲ್ಲ, ಪ್ಲೇಟ್ಸ್ ತಗೋಪ್ಪ. ಏನ್ ಹೇಳಿ ಕ್ರೀಮೇ ಹಾಕ್ಬಿಟ್ಟಾರಂತೆ. ಕ್ರೀಮ್ ಅಲ್ಲ ಅದು. ಮಾಡು. ಟಿಶ್ಯೂ ಇಲ್ಲಿ, ಟಿಶ್ಯೂ ಪಕ್ಕದಲ್ಲಿ ಇಟ್ಕೊಂಡ್ಬೇಕಾದ್ರೆ ನೀನು. ಟಿಶ್ಯೂ ಇಲ್ಲೇ, ಟಿಶ್ಯೂ ಬೇಕಾ? ಅವಳೇ ಇನ್ನೊಬ್ಳು ಆದ್ಯಾನ ಯಾರು? ಆ ಹುಡುಗಿ ಎಲ್ಲೈತೆ ಅಂತಾನೆ ಗೊತ್ತಿಲ್ಲ. ಕೊಡು ಹಂಗೆ, ಅವ್ಳು ತಿನ್ಕೊಂಡ್ಲಿ. ತಿನ್ನಮ್ಮ, ಪ್ಲೇಟಲ್ಲಿ ಕೊಡ್ತಾರೆ, ತಿನ್ನಮ್ಮ. ನೀವೇನಕ್ಕೆ ಬರಲಿಲ್ಲ? ತೋರ್ಸು ಫ್ರೆಂಡ್ಸ್ ಅಂತೆ ತೋರ್ಸು. ಅಯ್ಯೋ ಶಿವನೇ. ಕೋಪಿಸ್ಕೊಂತಾಳೆ ಇವಾಗ. ಬಸ್ಸೇ ಸಿದ್ದರಾಮಯ್ಯ ಬಿಟ್ಟಿಲ್ವಾ ನಿಮ್ಗೆ? ನಿಮ್ಗೂ ಒಂದು ದಸ್ತಾಗಿ ದಿಕ್ತಾಳೆ ಬಂದ್ರಿ. ಫ್ರೆಂಡ್ಸ್ ಕೊಟ್ಟಿದ್ದು.
ಆ ಕಡೆಗೆ ತಿರ್ಕೋ, ಈ ಕಡೆ ತಿರ್ಕೋ. ಇದು ಅಮ್ಮ ಕೊಟ್ಟಿದ್ದು. ಹಾಂ, ಅಲ್ಲಿಡು. ಅಮ್ಮ ಹಿಂಗೆ ಮಮ್ಮಿ ನನಗೆ ಒಂದೇ ಒಂದು ಪೀಸ್ ಸಾಕು, ನಮ್ಗೆ ಜಾಸ್ತಿ ಬಿಡ. ಯಾವ್ದು ಎನಿಮ ಯಾವುದಾದ್ರೂ ಕೊಡು, ನಾನು ಸ್ವಲ್ಪ ಸಾಕು. ಒಂದೇ ಒಂದು ಪೀಸ್ ಅಷ್ಟು, ಜಾಸ್ತಿ ಕೊಡು. ನೋಡಿ ಇಷ್ಟೇ. ಹಾಂ, ಹಲೋ, ಗಿಫ್ಟ್ ಓಪನ್ ಮಾಡ್ತಾಳೆ. ಗಿಫ್ಟ್ ಓಪನ್ ಮಾಡ್ತಾಳೆ ಖುಷಿ. ತೋರ್ಸು ಖುಷಿ ಕೂಡ. ಈ ಕಡೆ ತಿರ್ಕೊ, ನೀನು ಹಿಂಗೆ ತಿರ್ಕೊ. ಹಂಗೆ ಈ ಅಕ್ಕ ಕ್ಯೂರಿಯಸ್ ಮೇಕರ್. ಯಾವುದು ಪುಟಾಣಿ తీసుಕೊಂಡಿದ್ದಿಲ್ಲ ಬಂಗಾರ, ನಾನು ದೊಡ್ಡದೇ ಕೊಡ್ತಿದ್ದೆ. ಪ್ರೇಮ ಇಂಥದ್ದೆಲ್ಲ ನನ್ನ ಚಿಕ್ಕ ಚಿಕ್ಕ ಅವಳೇ ಇಷ್ಟಪಟ್ಟಿದ್ದು, ನಾನು ಅವಳೇ ಇಷ್ಟಪಟ್ಟಿದ್ದಕ್ಕೆ ನಾ ಕೊಡ್ಸಿದ್ದೆ. ಪೌಡರು, ಲಿಪ್ಸ್ಟಿಕ್. ನೀನು ಚಿಕ್ಕ ಚಿಕ್ಕ తీసుకొని ಮಾಡಿ ದೊಡ್ಡದೇ ಇಸ್ಕೋ. ನನ್ನ ಕೈ ಕಳ್ಕೊತೀನಿ ಸಾಕ ಎಲ್ರಿಗೂ. ನಾನು ತಿಂತೀನಿ ಇವಾಗ. ಚೆನ್ನಾಗಿ ಹ್ಞೂ, ಮುಖ ಇದು ಅಮ್ಮಂದು. ಹಾಂ, ಮೇಕಪ್ ಸೆಟ್ಟು. ಮೇಕಪ್ ಮಾಡೋದು. ಇದು ಲಿಪ್ಸ್ಟಿಕ್. ಕೊಡಿ ತಗೊಳ್ತೀನಿ. ಹಂಗೂ ಕಾಣಿಸ್ತಾನೆ ಇಲ್ಲ ನನಗೆ. ವಾವ್. ಸಮ್ಮಾನ ಮಾಡಿದ್ದೆ. ಸಖತ್ತಾಗಿದೆ. ಪ್ಯಾಂಟು ತಿರುಗು, ಈ ಕಡೆ ತಿರುಗು. ಡ್ರೆಸ್ ಮಿಡಿ ನೈಸ್ ನೈಸ್ ಸೂಪರ್. ಅದ್ರ ಮ್ಯಾಲಿಕ್ಕ ಹ್ಞೂ, ಮೈನ್ ಇದು ಮಮ್ಮಿದು. ಅದ್ರ ಮ್ಯಾಲ ಏನನ್ನ ಗೆಟ್ ಮಾಡಕ್ಕೆ ನೇನ್ ಗೆಸ್ ಇಟ್. ಕುಶನ್. ದಿಂಬು ಕರೆಕ್ಟ್ ಆಗಿಲ್ಲ. ನೀನ ಬರ್ಡೇ ಏನು ಇನ್ನೊಂದಿದೆ. ನಂಗೆ ಈ ಥರ ಇದಿತ್ತು. ಯಾವುದೋ ಒಂದಿತ್ತು. ಬ್ಯಾಗು. ಅವ್ಳ ಫೋಟೋ ಹಾಕ್ಸಿದ್ಯಾ? ಬರೀ ಫೋಟೋನಾ? ಇದರಲ್ಲಿ ಏನು ಸ್ಪೆಷಲ್ ಇಲ್ಲ ಅಲ್ಲ ಫೋಟೋ. ಹಿಂಗಂದ್ರೆ ಕಲರ್ ಚೇಂಜ್ ಆಗುತ್ತೆ. ಹ್ಞೂ, ಹೌದು. ಇದೆಲ್ಲಿ ನೋಡಿದ್ದು? ನಾನು ಎಲ್ಲ ನೋಡಿದ್ದೆ. ಅಲ್ಲ, ಖುಷಿನೇ ಎಲ್ಲ ನೋಡಿದ್ದು ತಾನೇ. ಫೋಟೋ ಹಾಕ್ಸಿಲ್ಲ ಮಮ್ಮಿ. ಅದೇ ಚೇಂಜ್ ಆಗುತ್ತೆ. ಏನು? ಈಗ ಬೇಕಂದ್ರೆ ಅದನ್ನ ಇದು ಮಾಡ್ಬೋದು. ಇದು ಮಾಡ್ಕೊಂಡ್ರೆ ಅದೇ ಲವ್. ಲವ್ ಮೈ ಡಾರ್ಲಿಂಗ್. ಓಕೆಯಾ? ಹ್ಯಾಪಿ? ನಾನು ಫಸ್ಟ್ ಇದು ನೋಡಿ ಎಷ್ಟು ಮಾಡ್ತಾಯಿದ್ದೆ ಅಂದ್ಕೊಂಡೆ. ಅದು ನಿನಗೆ ನಿನ್ನ ಮೊಬೈಲ್ ಕಳಿಸ್ತೀನಿ. ಇಷ್ಟೇ ಇರೋದು. ಓಕೆ, ಅದ್ರ ಮೇಲೆ ಇದಾಗ್ತಾ ಹಿಂಗೆ ಕ್ರಾಸ್ಗೆ. ನೀ ತಂಗಿದ್ದವಲ್ಲವ ಓಹೋ, ಬ್ಯಾಗ್ ಅಷ್ಟೊಂದು ಇದ್ವಲ್ಲವ. ಹೋಗು ದೂರ. ನೈಸ್. ಬ್ಯಾಗ್ ಚೆನ್ನಾಗಿದೆ. ಓ, ಎರಡು ಒಂದೇನಾ ಇಲ್ಲ ಸಪ್ರೇಟ್ ಸಪ್ರೇಟ್? ಸಪ್ರೇಟ್ ಹೌದೋಸ್ಕರ ಎಷ್ಟು ಥರ ಬಂದಿತ್ತು? ನಾನು ಎಲ್ಲ ಅದು ತರ್ತೀನಿ. ನಿನ್ಗೆ ಏನಕ್ಕೆ ನಿನ್ ಖುಷಿ ಆಯ್ತಾ? ಖುಷಿಗೆ ಖುಷಿ ಆಯ್ತು. ಮಗಂಬುಗೆ ಖುಷಿ ಬರು. ಹ್ಯಾಪಿ? ಥ್ಯಾಂಕ್ಸ್ ಅಮ್ಮ. ಮೋಸ್ಟ್ ವೆಲ್ಕಮ್. ನಿನ್ನ ಫ್ರೆಂಡ್ಸ್ಗೆಲ್ಲ ಹೇಳು. ಥ್ಯಾಂಕ್ಸ್ ಲಡ್ಡು. ಥ್ಯಾಂಕ್ಸ್ ಅಶ್ವಿನಿ. ಯು ಆರ್ ಸೋ ಬ್ಯೂಟಿಫುಲ್. ಹಂಗೆ ಇರು. ಯು ಆರ್ ಆಲ್ಸೋ ಸೋ ಬ್ಯೂಟಿಫುಲ್. ಹ್ಞೂ, ಏಕೆ ಅಲ್ವಾ? ಅಲ್ಲ
ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಈವ್ನಿಂಗ್. ಎಷ್ಟು ಟೈಮಮ್ಮ? 4 ಗಂಟೆ ಟೈಮು. ಇವಾಗ ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಎಲೆಕ್ಷನ್ನು. 3 ಗಂಟೆಗೆ ಹೋಗಿ ವೋಟ್ ಮಾಡ್ಬಿಟ್ಟು ಬಂದೆ ನೋಡಿ. ಇವತ್ತು ಮಗಳದು ಬರ್ಡೇ ಸೆಲೆಬ್ರೇಷನ್ ಆಯಿತು ಆಲ್ರೆಡಿ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ನನ್ನ ಹಸ್ಬೆಂಡ್ ಎಲ್ಲ ಹೋಗ್ಬೇಕಿತ್ತು, ಅದರಿಂದ ಬೆಳಗ್ಗೆನೇ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿದ್ವಿ. ಇವಾಗ ಎಲ್ಲರೂ ಕೂಡ ಕೂತಿದ್ದೀವಿ. ಊಟ ಇನ್ನೂ ಇಲ್ಲ. ಊಟ ಇವತ್ತು ಸ್ವೀಟ್ ಮಾಡ್ತಾಯಿದ್ದೀನಿ, ಒಬ್ಬಟ್ಟು ಮಾಡೋಣ ಅಂತ. ಎಲ್ಲರೂ ಓಟು ಮಾಡಿದ್ರಾ? ನಾವು ಓಟ್ ಮಾಡಿದ್ದಾಯಿತು. ಓಟ್ ಮಾಡಿಬಿಟ್ಟು ಬಂದು ಈಗ ಕೂತಿದ್ದೀನಿ. ನಿಮ್ಮ ಮತ ಯಾರಿಗೆ? ನಮ್ಮ ಮತ ಒಳ್ಳೆ ವ್ಯಕ್ತಿಗೆ. ಓಕೆ. ಯಾರ್ಯಾರು vote ಹಾಕ್ರಿ ಅಂತ comment box ಅಲ್ಲಿ ತಿಳಿಸಿ. ನೋ ಸೀಕ್ರೆಟ್, Bye. ಅದೆಲ್ಲ ಹೇಳ್ಬಾರ್ದು. ಏನ್ friend ಅವ್ರೆ? ಇವಾಗ ಅಡುಗೆ ಮಾಡಬೇಕು ಮತ್ತು ಕೆಲಸಗಳಿದ್ದಾವೆ. ನೋಡೋಣ, ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಅಲ್ಲಿವರೆಗೂ ಬಾಯ್ ಬಾಯ್. ಅಡುಗೆ ಬಂದು ಒಬ್ಬಟ್ಟು, ಕಾಳುಗೊಜ್ಜು, ಕೋಸಂಬರಿ ಮತ್ತು ಒಬ್ಬಟ್ಟಿನ ಸಾಂಬಾರು, ರೈಸು ಇಷ್ಟು ಐಟಮ್ ಮಾಡಿದ್ದೆ. ಹಸ್ಬೆಂಡು ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಹೊರಟೋದ್ರು. ಅವ್ರು ಹೋಗೋದ್ರೊಳಗಡೆ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ನೈಟ್ ಮಾಡಿದೆ. ಇನ್ನೇನು ಅನ್ನ ಇತ್ತು ಮಧ್ಯಾಹ್ನ. ಹಸ್ಬೆಂಡ್ ಊಟ ಕೂಡ ಮಾಡ್ಕೊಂಡು ಹೋದರು. ನೈಟು ಒಂದೇ ಸತಿ ಮಾಡೋಣ ಅಂದ್ಬಿಟ್ಟು ನೈಟ್ ಡಿನ್ನರ್ಗೆ ನಾನು ಇಷ್ಟೆಲ್ಲ ಅಡುಗೆ ಮಾಡಿದ್ದೆ. ಆದರೆ ಹಸ್ಬೆಂಡ್ ಒಬ್ರು ಇರಲಿಲ್ಲ, ಅದೊಂದು ಬೇಜಾರಿತ್ತು. ಏನೂ ಮಾಡೋಕ್ಕಾಗಲ್ಲ. ಅವ್ರು ಹೋಗಲೇಬೇಕಿತ್ತು. ಅದರಿಂದ ಅವರು ಹೋದರು. ಫಸ್ಟೇ ಹೇಳಿದರು ನಾನು ಹೋಗಲೇಬೇಕು ಮದುವೆಗೆ ಅಂತ. ಸರಿ ಅಂದ್ಬಿಟ್ಟು, ಇನ್ನೇನು ಬರ್ಡೇ ಅಲ್ವಾ, ಇನ್ನೇನು ಹೊರಗಡೆನೂ ಹೋಗಂಗಿಲ್ಲ, ಏನಾದರೂ ಮಾಡಲೇಬೇಕು ಅಂದ್ಬಿಟ್ಟು ಇಷ್ಟೆಲ್ಲ ಅಡುಗೆ ಮಾಡಿದೆ. ಇವಾಗ ನಾನು ಮಕ್ಕಳೆಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಇವತ್ತಿನ ಬರ್ಡೇ ದಿನ ಈಗೆಲ್ಲ ಇತ್ತು ದಿನ ಅಂತಲೇ ಹೇಳ್ತೀನಿ. ಜಾಸ್ತಿ ಅಂತ ಏನೂ ಮಾಡಿರಲಿಲ್ಲ. ಎಲ್ಲ ಲೈಟಾಗಿ ಸ್ವಲ್ಪನೇ ಮಾಡಿದೆ. ಏಕೆಂದರೆ ತಿನ್ನೋರು ಯಾರೂ ಇಲ್ಲ. ತಿಂದರೆ ಒಂದೇ ಟೈಮಿಗೆ ತಿನ್ನೋದು. ಒಬ್ಬಟ್ಟಂತೂ ಒಂದು 7-8 ಆಗೋವಷ್ಟೇ ಮಾಡಿದ್ದೆ. ಯಾರು ಸ್ವೀಟ್ ಅಂತ ಯಾರು ಇಷ್ಟಪಡಲ್ಲ. ಬರ್ಡೇ ಅಲ್ವಾ, ಏನಾದರೂ ಒಂದು ಸ್ವೀಟ್ ಮಾಡಲೇಬೇಕು ಅಂದ್ಬಿಟ್ಟು ಮಾಡಿದ್ದು. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು, ಶನಿವಾರ ಬೆಳಗ್ಗೆ ಮಗನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಇನ್ನೇನು ಅಡುಗೆ ಎಲ್ಲ ಅದೇ ಇತ್ತು, ಏನೂ ಮಾಡಲಿಲ್ಲ ನಾಷ್ಟಕ್ಕೆ. ಅವ್ರಿಗೂ ಕೂಡ ಹಾಕ್ಕೊಟ್ಟಿದ್ದೆ. ಅವ್ರು ನೆನ್ನೆನೇ ಬರ್ತೀನಿ ಅಂತ ಹೇಳಿದರು, ಬರಲಿಲ್ಲ. ಸರಿ ಮಾರ್ನಿಂಗ್ ಬಂದ್ರಲ್ಲ ಅಂದ್ಬಿಟ್ಟು ಅವ್ರಿಗೂ ಊಟ ಹಾಕ್ಕೊಟ್ಟೆ. ಅವರೆಲ್ಲ ತಿಂದರು. ಇದು ಬಂದು ಸಾಯಂಕಾಲ ಮಗಳು ಪಾರ್ಕ್ ಕರ್ಕೊಂಡು ಹೋಗಮ್ಮ ಅಂದ್ಲು. ಪಾರ್ಕ್ ಕರ್ಕೊಂಬಂದಿದ್ದೆ. ಮಗನ ಕರೆದೆ, ಮಗ ಬರಲ್ಲ ಅಂದೆ. ಏಕೆಂದರೆ ಅವ್ನ ಫ್ರೆಂಡ್ಸ್ ಕೂಡ ಇದ್ದರು. ಏನೋ ಪ್ರಾಜೆಕ್ಟ್ ಬರೀಬೇಕಂತೆ. ಮಗನಿಗೂ ಕೂಡ ಸ್ಕೂಲ್ ಶುರು ಆಗ್ತಾಯಿದೆ. ಅವನು ಈ ಸತಿ 10th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಬೇಗ ಸ್ಕೂಲ್ ಶುರು ಮಾಡ್ತಾಯಿದ್ದಾರೆ. May 1 ಅವನಿಗೆ ಸ್ಕೂಲು. May 1 ರಜಾ, ವರ್ಕರ್ಸ್ ಡೇ ಅಲ್ವಾ, May 2 ಶುರು ಆಗ್ತಾಯಿದೆ. ಅದರಿಂದ ಅವನಲ್ಲೇ ಬಿಟ್ಟು ನಾನು ಮಗಳು ಬಂದ್ವಿ. ಮಗಳು ಕೂಡ ಆಟ ಆಡ್ತಾ ಇದ್ದಾಳೆ. ತುಂಬ ಹುಡುಗರಿದ್ದಾರೆ, ರಜಾ ಅಲ್ವಾ. ಎಲ್ಲರೂ ಮಕ್ಳುಗಳು ಕೂಡ ಪಾರ್ಕಲ್ಲೇ ಇದ್ದಾರೆ. ಸುಮಾರು ಜನ ಇದ್ದಾರೆ. ಹಾಯ್. ಅವರಿಬ್ಬರು ಉಡುಪಿಯವರೇನಾ? ಇದು ಬಂದು ಶನಿವಾರ ನೈಟು. ಆಲ್ರೆಡಿ 9 o'clock ಹತ್ತತ್ರ ಆಗಿದೆ. ಊಟ ಎಲ್ಲ ಆಯಿತು. ಸಾಂಬಾರು ಇತ್ತಲ್ಲ, ಒಬ್ಬಟ್ಟಿನ ಸಾಂಬಾರು, ರೈಸ್ ಮಾಡಿದ್ದೆ. ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಬಂದಿದ್ದೀವಿ ಒಡವೆ ಅಂಗಡಿಗೆ. ಏಕೆಂದರೆ ನಾಳೆ ಒಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ಏನಾದರೂ ಗಿಫ್ಟ್ ಮಾಡೋದಕ್ಕೆ ತೊಗೊಳೋಣ ಅಂತ ಬಂದ್ವಿ. ಹಸ್ಬೆಂಡ್ ಕೂಡ ಇಲ್ಲ. ಹಸ್ಬೆಂಡು ಹೋಗಿ ನೀವೇ ತೊಗೊಳ್ಳಿ ಅಂದರು. ಸರಿ ಅಂದ್ಬಿಟ್ಟು ಬಂದಿದ್ದೀವಿ. ಏನು ಫಂಕ್ಷನ್ನು ಏನು ಅನ್ನೋದು ನಾಳಿನ ವಿಡಿಯೋದಲ್ಲಿ ಬರುತ್ತೆ. ಹಸ್ಬೆಂಡ್ ಫ್ಯಾಮಿಲಿಲಿ ಇದು ಮೊದಲನೇ ಫಂಕ್ಷನ್ನು. ಅಂದರೆ ಸುಮಾರು ಫಂಕ್ಷನ್ಗಳಾಗಿದ್ದಾವೆ, ಆದರೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಮೇಲೆ ಹಸ್ಬೆಂಡ್ ಫ್ಯಾಮಿಲಿ ಮೊದಲನೇ ಫಂಕ್ಷನ್ ಅಂತ ಹೇಳ್ತೀನಿ. ಈ ಫಂಕ್ಷನ್ ವಿಡಿಯೋಸ್ ಅಲ್ಲೇ 2 ವಿಡಿಯೋಸ್ ಆಗಿದೆ ನನ್ನ ವಿಡಿಯೋಸ್ ಚಾನಲಲ್ಲಿ. ಇದು 3ನೇ ವಿಡಿಯೋಸು. ಬಂದರೆ ನೋಡೋಣ, ಕಂಫರ್ಟಬಲ್ ಇದ್ದರೆ ವಿಡಿಯೋ ಮಾಡ್ತೀನಿ. ಏನು ಫಂಕ್ಷನ್ ಏನು ಅನ್ನೋದು ನಾಳಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇವಾಗ ಏನಾದರೂ ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಬಂದ್ವಿ. ನಾನು ಏನೋ ಒಂದು ಅಂದ್ಕೊಂಡು ಬಂದೆ, ಅದು ಆಗಲಿಲ್ಲ. ಬೇರೆ ಏನೋ ತೊಗೊಂಡ್ವಿ ನೋಡಿ. ಇವ್ರನ್ನ ಕರ್ಕೊಂಬಂದರೆ ನನಗೆ ಟ್ಯಾಕ್ಸು 20 rupees ಅಷ್ಟೇ. ಎಲ್ಲದೇನು ಬಡ್ಡ
ಬಂದ. ಈ ಕಡೆ ಬಾ. ಸೈಕಲ್ ಅಮ್ಮ ಬನ್ನಿ ಇವಾಗ ಏನು ತೊಗೊಂಬಂದೆ ಏನು ಅನ್ನೋದನ್ನ ನಾನು ತೋರಿಸ್ತೀನಿ. ಕೃಷ್ಣ ಬ್ಯಾಂಕರ್ಸ್ ಜ್ಯುವೆಲ್ಲರ್ಸ್ ಅಂತ ನಮ್ಮ ಏರಿಯಾದಲ್ಲೇ ಇದೆ. ನಾನು ಹೋಗಿದ್ದಿದ್ದು ಒಂದಕ್ಕೆ, ಅದು ತಂದಿದ್ದೆ ಇನ್ನೊಂದು. ನೋಡ್ತಿರೋದು ಕಾಲ್ಗೆಜೆ ತೊಗೊಂಬಂದೆ. ನಾನು ಇಯರಿಂಗ್ಸ್ ಏನಾದರೂ ತೊಗೊಂಡು ಗಿಫ್ಟ್ ಮಾಡೋಣ ಅಂತ ಹೋದೆ, ಆದರೆ ನಮ್ಮ ಬಜೆಟಿಗೆ ತಕ್ಕನಾಗೆ ಅಲ್ಲಿ ಯಾವುದು ನನಗೆ ಇಷ್ಟ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಇದನ್ನೇ ತೊಗೊಳ್ಳೋಣ ಅಂತ ತೊಗೊಂಡೆ. ಈ ಥರ ಇದೆ ಚೈನು, ಡಿಸೈನ್ ಮಸ್ತ್ ಇದೆ. ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ, ಸೈಜ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಅಂದಾಜು ಮೇಲೆ ತೊಗೊಂಡಿದ್ದೀನಿ ನೋಡ್ರಿ. ಅದು ಏನಂತ ಕೇಳ್ತಾ ಕೊಂಡಿರೋದು ಗೊತ್ತಾ? ನಮ್ಮ ಅಣ್ಣಂಗೆ ಕಾಲ್ಗೆಜೆ ಕೊಡಿ. ನಿನಗೆ ನಿನ್ನ ಕಾಲು ತೋರಿಸಿದ್ದು ಅಂಗಡಿಯವ್ರಿಗೆ, ಆ ಹುಡ್ಗನ ಕಾಲು ಸೈಜ್ ಕೊಡಿ ಅಂತ. ಹೊಟ್ಟೆ ಹಸ್ವಾಗೈತೆ, ಹಾಕಿದ್ದು ಶೂಟ. ಮುದ್ದು ನೀರು ನೋಡಿ ಇದೇ ಐಟಮ್ಸ್ ತೊಗೊಂಡಿದ್ದು ನಾನು. ನನಗೆ ಇಷ್ಟ ಈ ಥರ ಡಿಸೈನ್ ಎಲ್ಲ ಇರೋದು, ಅವ್ರಿಗೆ ಇಷ್ಟ ಆಗುತ್ತೆ ಹೆಂಗೋ ಗೊತ್ತಿಲ್ಲ. ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಈ ಡಿಸೈನಲ್ಲಿ ತೊಗೊಂಡೆ. ಸ್ವಲ್ಪ ದೊಡ್ಡ ಅಳತೆಲೆ ತೊಗೊಂಡು ಬಂದೆ. ಮಾಡಬೇಕು ಅನಿಸುತ್ತದು ಹಿಂದೆ ಹೋಗೋಕ್ಕೆ. ಆಮೇಲೆ ಜಾಸ್ತಿ ಗೇರ್ಗೆ ಹಾಕ್ಬಿಟ್ಟು ಅಲ್ಲಿ ಗೊತ್ತಾಗುತ್ತಾ ಗೇರ್ ಹಾಕು ಹೆಂಗೆ ಅಂತ? ಏನು ಗೊತ್ತಾಗುತ್ತೆ? ನ್ಯೂಟ್ರಲ್ ಹಾಕೋದೇ ಕಷ್ಟ. ಹೇಗೆ ಬರಲ್ವಾ ಬೇಗ? ಮೆತ್ತಿಗೆ ಹಾಕಬೇಕು, ಝೀರೋಗೆ ಬರಬೇಕಾದು. ಕೈಸಿ ಜಾಗ ಏನು ಬರುತ್ತಾ ಅಲ್ಲಿ? ಮಗ ಗಾಡಿ ಕಲಿತಾ ಇದ್ದ, ಸ್ವಲ್ಪ ಓಡಿಸ್ತಾನೆ, ಪರವಾಗಿಲ್ಲ. ನಾನೊಂದು ಸತಿ ಟ್ರೈ ಮಾಡೋಣ, ಫಸ್ಟ್ ಟೈಮು ನೋಡೋಣ, ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಜೋರಾಗಿ ಮಾತಾಡ್ಬೇಕು ಸ್ವಲ್ಪ. ಫಸ್ಟ್ ಟೈಮ್ ಗೇರ್ ಗಾಡಿ ನಿಲ್ತಿದ್ದೀನಿ. ಇದಕ್ಕೆ ಟೈಟಾಗಿ ಇಟ್ಕೋಬೇಕಾ? ಬಿಡು, ನ್ಯೂಟ್ರಲ್ ಐತೆ, ಏನೂ ಇಲ್ಲ. ಇಟ್ಕೊಳ್ಳಂಗಿಲ್ವಾ? ನ್ಯೂಟ್ರಲ್ ಇದ್ರೆ ಏನು ಮುಂದಕ್ಕೆ ಹೋಗಲ್ವಾ? ಇದನ್ನ ಹಿಂಗೆ ಇಟ್ಕೊಂಡು ಕೊಡುವ, ಪ್ರೆಸ್ ಮಾಡ್ಕೊಂಡು ಇಡಬೇಕು. ಕೊಡಿರ ಹೋಗಲ್ವಾ ಮುಂದೆ? ಹೋಗೋದೇ ಓ ಹೆಣ್ಮಗು ಹಿಂಗೆ ಅಮ್ಮ ಇಟ್ಕೊಂಡು ಕೆಳಗಡೆ ಮುಂದೆ ಮೂವ್ ಆಗಲ್ವಾ? ಓ ಹೆಣ್ಮಗು ಇದು ನ್ಯೂಟ್ರಲ್ ಅಲ್ಲ ಐತಲ್ವಾ, ಹೋಗಲ್ಲ. ಮೂವ್ ಆಗಲ್ವಾ? ನೀನು ಇಷ್ಟು ಬೇಕಾದ್ರೆ ಕೊಡು ಎಕ್ಸಿಲೇಟರ್, ಮೂವೇ ಆಗಲ್ಲ. ಅಲ್ಲ, ಗೇರ್ ಚೇಂಜ್ ಮಾಡಿದ್ರೆ ಗೇಟ್ ಚೇಂಜ್ ಮಾಡಿದ್ರೆ ನೀನು ಕ್ಲಚ್ನ ಸಡನ್ ಆಗಿಬಿಟ್ರೆ ಅದು ಬಿದ್ದುಬಿಟ್ಟು ಬಿದ್ದಿರ್ತೀಯ. ಸಡನ್ ಆಗಿ ಬಿಡಬಾರ್ದು, ಮೆತ್ತಿಗೆ ಬಿಡ್ಬೇಕು. ಇವಾಗ ಏನೂ ಇಲ್ಲ, ಬಿಡು. ಎಕ್ಸಿಲೇಟರ್ ಕೊಡು. ಎಕ್ಸಿಲೇಟರ್ ಕೊಟ್ಟರೆ ಕ್ಲಚ್ ಇಟ್ಕೊಂಡು ಕೊಡು, ಎಕ್ಸಿಲೇಟರ್ ಏನೋ ಆಗೋದು. ಬಿಟ್ಟು ಕೊಡ್ಲಾ? ಓ ಓ ಹೆಣ್ಮಗು ಇಲ್ಲಿ ಏನು ಕ್ಲಚ್ ಚೇಂಜ್ ಆಗ್ಬಿಡ್ಬೇಡ, ಗೇರ್ನ ಇಲ್ಲಿ ದರ್ಶಿ ಕೂತ್ಕೊಂಡಿದ್ದೀನಿ. ಅಲ್ಲೂ ಬಿದ್ದಿಟ್ಟು ನೋಡಿ ಇಲ್ಲಿ ಲಿಯೋ ಫುಲ್ ಕ್ಲಚ್ ಕಣ್ಣು ನೋಡಿ ಹೊಡೆದು. ನಮ್ಮ ಅಣ್ಣ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತಿದ್ದಾನೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಹೆಂಗೋ ಕಲ್ತಿದ್ದಾನೆ. ಬೇಗ ಬಿಟ್ಟರೆ ಮುಂದೆ ಹೊಂಟೋಗ್ತೀಯ, ಬಿಟ್ಕೊಂಡ್ಬಿಟ್ಟಿರ್ತೀಯ. ನೆತ್ತಿಗೆ ಬಿಟ್ಟರೆ ಸ್ವಲ್ಪ ಸ್ವಲ್ಪ ಡಬಲ್ ಸ್ಟ್ಯಾಂಡ್ ಆಗ್ತಾ ಇದೆ.
ಇರು ಹಂಗಲ್ಲ, ಇಲ್ಲ ಐತಲ್ವಾ, ಇದು ನೀನ್ ಮಾಡು. ಇದನ್ನ ಫುಲ್ಲು. ಹಾ ಓಕೆ ಫಸ್ಟ್ ಟೈಮ್ ಎದ್ದಮ್ಮ. ನಮ್ಮ ಗಾಡಿ ಎತ್ರಿ ಫಸ್ಟ್. ಎತ್ರಿ 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 ಎತ್ರಿ. ಈಗ ಹೋಗ. ನೋಡಿ, ಪಲ್ಸರ್ ಫೈಟಿಂಗ್ಗೆ ಫಸ್ಟ್ ಬಂದಿದ್ದೀವಿ.